ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆಧ್ಯಾತ್ಮ ಸಾಧಕರೇ ಮತ್ತು ಸಾಧನಾಕಾಂಕ್ಷಿಗಳೇ. ನೀವು ಈಗ ನೋಡ್ತಾ ಇರೋದು ಡಿವೈನ್ ರೇಖಿ ಗಾರ್ಡನ್ ಯೂಟ್ಯೂಬ್ ಚಾನಲ್. ನಾನು ರವಿ, ರೇಖಿ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ನ್ಯೂಮರಾಲಜಿಸ್ಟ್ ಮತ್ತು ಪೆಂಡುಲಮ್ ಡೌಸರ್. ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ರೇಖಿ ಸಾಧನೆಯಲ್ಲಿ ಕಲ್ಪನೆಯ ಪಾತ್ರ. ರೇಖಿ ಸಾಧನೆಯಲ್ಲಿ ಕಲ್ಪನೆಗೆ ಏನು ಕೆಲಸ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ರೇಖಿಯ ಸಾಧನೆಯಲ್ಲಿ ನೀವು ಊಹೆ ಮಾಡಿಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನು ಕಲ್ಪನೆ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ನೋಡಬೇಕಾದ್ರೆ ಅದಕ್ಕೆ ಮೊದಲು ಈ ಕಲ್ಪನೆ ಅಂದ್ರೇನು, ಕಲ್ಪನೆ ಅಂದರೆ ಇಮ್ಯಾಜಿನೇಷನ್ ಅನ್ನೋದು ಹೇಗೆ ನಮ್ಮ ದೃಷ್ಟಿಕೋನವನ್ನು ಬದಲು ಮಾಡುತ್ತೆ ಅನ್ನೋದನ್ನು ನೋಡೋಣ. ಆ ನಂತರ ರೇಖಿಗೂ ನಮ್ಮ ಕಲ್ಪನಾ ಸಾಮರ್ಥ್ಯಕ್ಕೂ ಏನು ಸಂಬಂಧ, ರೇಖಿ ಕಲ್ಪನೆಯೊಂದಿಗೆ ಕೆಲಸ ಮಾಡುತ್ತಾ, ಕಲ್ಪನೆ ಅನ್ನೋದು ಎಷ್ಟರ ಮಟ್ಟಿಗೆ ಹೀಲಿಂಗಲ್ಲಿ ಉಪಯೋಗಕ್ಕೆ ಬರುತ್ತೆ ಮೊದಲಾದ ವಿಷಯಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತೀವಿ. ಯಾರಾದರೂ ಡಿವೈನ್ ರೇಖಿ ಗಾರ್ಡನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ತಾ, ನಮಗೆಲ್ಲ ಗೊತ್ತಿರೋ ಹಾಗೆ ಯಾರಾದರೂ ತಮ್ಮ ಸಾಮರ್ಥ್ಯಕ್ಕೆ ಮಿಕ್ಕಿದ ಮಾತುಗಳನ್ನ ಆಡ್ತಾ ಇದ್ದರೆ ಸುಮ್ಮನಿರಪ್ಪ, ಹಗಲುಗನಸು ಕಾಣಬೇಡ ಅಂತ ಅವರ ಹತ್ತಿರದವರೇ ಅಥವಾ ಅವರ ಮನೆಯವರೇ ಕಾಲೆಳೆದು ಅವರನ್ನು ಇಗ್ನೋರ್ ಮಾಡೋದನ್ನು ನಾವು ನೋಡ್ತೀವಿ. ಅಂದರೆ ಅದರ ಅರ್ಥ ಕಲ್ಪನೆಗೂ ಮತ್ತು ಭ್ರಮೆಗೂ ಅವರಿಗೆ ವ್ಯತ್ಯಾಸ ಗೊತ್ತಿಲ್ಲ ಅಂತ. ಭ್ರಮೆ ಅಂದರೆ ಇಲ್ಲದ್ದನ್ನು ಇದೆ ಅಂತ ಅಂದ್ಕೊಳ್ಳೋದು. ಆದರೆ ಕಲ್ಪನೆ ಹಾಗಲ್ಲ. ಕಲ್ಪನೆ ಅಂದರೆ ಒಂದು ವಿಷಯ ಅಥವಾ ವಸ್ತು ಅಥವಾ ಘಟನೆ ಹೇಗಿರಬೇಕು, ಹೇಗಿದ್ದರೆ ಚೆನ್ನ ಅಥವಾ ಹೇಗಿರಬಾರ್ದು ಅನ್ನೋದರ ಮಾನಸಿಕ ರೂಪ. ಇನ್ನೂ ಬಿಡಿಸಿ ಹೇಳಬೇಕಂದ್ರೆ ಯಾವುದೇ ಸನ್ನಿವೇಶ, ಯಾವುದೇ ಪರಿಸ್ಥಿತಿ ಅಥವಾ ನಮಗೆ ಬೇಕಾದಂತಹ ಯಾವುದೇ ವಿಷಯ ನಿಜವಾಗಿ ಸಾಕಾರಗೊಳ್ಳುವ ಮೊದಲು ಮನಸ್ಸಿನ ಕುಲುಮೆಯಲ್ಲಿ ತಯಾರಾಗುವಂತಹ ಅದರ ಮೂಲ ಮಾದರಿ ಕಲ್ಪನೆ ಅಂತ ಹೇಳ್ಬೋದು. ಈ ರೀತಿಯ ಕಲ್ಪನೆ ಇಲ್ಲದೆ ಇದ್ದರೆ ಇವತ್ತು ಪ್ರಪಂಚ ಹೀಗೆ ಇರ್ತಾನೆ ಇರಲಿಲ್ಲ. ಕಲ್ಪನೆಯು ವಾಸ್ತವವನ್ನು ಸೃಷ್ಟಿಸುತ್ತದೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾವಿಂದು ಆಧುನಿಕ ಉಪಕರಣಗಳನ್ನ ಏನೇನೆಲ್ಲ ನಾವು ನೋಡ್ತಾ ಇದ್ದೀವೋ ಅವೆಲ್ಲ, ಅಂದರೆ ಒಂದು ವಿಮಾನ ಇರ್ಬೋದು, ಟಿ ವಿ ಇರ್ಬೋದು, ಪುಸ್ತಕ ಇರ್ಬೋದು, ಸ್ಮಾರ್ಟ್ಫೋನ್ಗಳಿರ್ಬೋದು, ಒಂದು ವಿಚಿತ್ರ ವಿನ್ಯಾಸದ ಕಟ್ಟಡಗಳಿರ್ಬೋದು, ನಮ್ಮದೇ ವೇಷಭೂಷಣಗಳಿರ್ಬೋದು, ಎಲ್ಲವೂ ಕೂಡ ಒಂದು ಕಾಲದಲ್ಲಿ ಯಾರದೋ ಒಬ್ಬರದ ಕಲ್ಪನೆ ಆಗಿತ್ತು. ಮನುಷ್ಯನ ಮನಸ್ಸಿಗಿರುವಂತಹ ಶಕ್ತಿಯೇ ಅಂಥದ್ದು. ಅದು ಮೊದಲು ಕಲ್ಪಿಸಿಕೊಳ್ಳುತ್ತೆ, ನಂತರ ಅದರ ಮಾನಸಿಕ ಮಾದರಿಯನ್ನು ತಯಾರು ಮಾಡುತ್ತೆ, ಆಮೇಲೆ ಅದನ್ನು ನಿಜ ರೂಪಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡುತ್ತೆ. ನಿಜ ಹೇಳಬೇಕಂದ್ರೆ ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ, ನೀವು ನಾಳೆಯ ಬಗ್ಗೆ ಅಥವಾ ಮುಂದಿನ ಕ್ಷಣದ ಬಗ್ಗೆ ಏನನ್ನು ನಾವು ಯೋಚಿಸಿದರೂ ಕೂಡ, ಚಿಂತಿಸಿದರೂ ಕೂಡ, ಹಂಬಲಿಸಿದರೂ ಅಥವಾ ಬಯಸಿದರೂ ಅದೆಲ್ಲವೂ ಕಲ್ಪನೆಯೇ ಆಗಿರುತ್ತೆ. ಅದು ನೀವು ಹೇಗೆ ಕಲ್ಪಿಸಿಕೊಳ್ತೀರೋ ಹಾಗೆಯೇ ಸಾಕಾರಗೊಳ್ಳುತ್ತೆ. ನೆಪೋಲಿಯನ್ ಹಿಲ್ ಎನ್ನುವಂತಹ ವ್ಯಕ್ತಿ ಹೇಳಿದ ಹಾಗೆ, ವಾಟ್ ದ ಮೈಂಡ್ ಕ್ಯಾನ್ ಕನ್ಸೀವ್ ಆ್ಯಂಡ್ ಬಿಲೀವ್ ಇಟ್ ಕ್ಯಾನ್ ಅಚೀವ್ ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸು ಏನನ್ನು ಸ್ವೀಕಾರ ಮಾಡುತ್ತೆ ಮತ್ತು ಏನನ್ನು ನಂಬುತ್ತೋ ಅದನ್ನು ಸಾಧನೆ ಮಾಡುತ್ತೆ ಅಂತ. ಆದರೆ ದುರಂತ ಅಂದರೆ ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ಪೋಷಕರ ಭಯ, ಆತಂಕಗಳಿಂದ, ನಮ್ಮ ನೆರೆಹೊರೆಯವರ ಸುತ್ತಲಿನ ಸಮಾಜದ ಒತ್ತಡದಿಂದಾಗಿ ಅಥವಾ ಬೇರೆ ಇತರ ಕಾರಣಗಳಿಂದ ನಮ್ಮ ಸುಪ್ತ ಮನಸ್ಸಿನಲ್ಲಿ ಅನೇಕ ರೀತಿಯಾದಂತಹ ನಕಾರಾತ್ಮಕ ವಿಷಯಗಳು ಕುಳಿತುಕೊಂಡ್ಬಿಟ್ಟಿದೆ. ಇವತ್ತಿನ ನಮ್ಮೆಲ್ಲ ಕಷ್ಟಗಳಿಗೆ, ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಇರೋದಕ್ಕೆ, ನಮ್ಮ ಸಾಮರ್ಥ್ಯದ ಅರಿವು ನಮಗೆ ಇಲ್ಲದೆ ಇರೋದಕ್ಕೆ ಅವೇ ಮೂಲ ಕಾರಣಗಳು ಆಗಿರುವಂತಹ ಸಾಧ್ಯತೆಗಳಿವೆ. ಅವುಗಳನ್ನು ಈಗ ಹೊರತೆಗೆದು ಅಲ್ಲಿ ಸಕಾರಾತ್ಮಕತೆಯನ್ನು ತುಂಬೋದಕ್ಕೆ ಅನೇಕ ರೀತಿಯ ನವೀನವಾದಂತಹ ತಂತ್ರಗಳು ಇಂದು ಇದ್ದಾವೆ. ಅವುಗಳನ್ನು ಬಳಸಿಕೊಂಡು ನಮ್ಮಲ್ಲಿರುವಂತಹ ನಕಾರಾತ್ಮಕತೆಯ ಜಾಗದಲ್ಲಿ ಸಕಾರಾತ್ಮಕ ಚಿಂತನೆಯನ್ನು ತುಂಬಿಕೊಳ್ಳಬೇಕಾಗತ್ತೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಅನೇಕರು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತಿರ್ತಾರೆ. ಇನ್ನು ಕೆಲವರು ನಿಮಗೆ ನಿಮ್ಮ ಏಳಿಗೆಯ ಬಗ್ಗೆ
ಸಂಕಲ್ಪವನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತಿರ್ತಾರೆ. ಮತ್ತು ಕೆಲವರು ನಿಮ್ಮನ್ನು ಸಂಮೋಹನಕ್ಕೆ ಕರ್ಕೊಂಡು ಹೋಗಿ ನಿಮಗೆ ಬೇಕಾದ ಮಹೋನ್ನತ ಗುರಿಯ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಮತ್ತು ಕೆಲವರು ತಾವು ಹೇಳಿಕೊಡುವಂತಹ ಈ ಮಂತ್ರವನ್ನು ಇಂತಿಷ್ಟು ದಿನ ನೀವು ಹೇಳಿಕೊಂಡ್ರೆ ನಿಮಗೆ ಹಣದ ಸುರಿಮಳೆನೇ ಆಗತ್ತೆ ಅಂತ ಹೇಳ್ತಿರ್ತಾರೆ. ತಮಾಷೆ ಅಂದರೆ ಅವರೆಲ್ಲರೂ ಮಾಡೋದು ಒಂದೇ. ಅವರೆಲ್ಲರೂ ನಿಮಗೆ ಬೇಕಾದುದನ್ನು ಕಲ್ಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾಕಂದರೆ ನಿಮ್ಮ ಕಷ್ಟಗಳಿಗೆ ಕಾರಣ ನೀವು ನಿಮ್ಮ ಜೀವನದಲ್ಲಿ ಇದುವರೆಗೆ ಮಾಡಿಕೊಂಡು ಬಂದಿರುವಂತಹ ತಪ್ಪಾದ ಕಲ್ಪನೆಯೇ ಆಗಿರುತ್ತೆ. ಆ ವಿಷಯ ಅವರಿಗೂ ಗೊತ್ತಿರುತ್ತೆ. ಒಮ್ಮೆ ನೀವು ಸರಿಯಾದ ಕಲ್ಪನೆಯನ್ನು ಒತ್ತಾಯಪೂರ್ವಕವಾಗಿ ಆದರೂ ಸಹ ನಿಮ್ಮ ಮನಸ್ಸಿನಲ್ಲಿ ಹಾಕಿಕೊಂಡ್ರೆ ಆ ಸಕಾರಾತ್ಮಕವಾದಂತಹ ಕಲ್ಪನೆಯು ಕ್ರಮೇಣ ನಿಜವಾಗುತ್ತಾ ಹೋಗೋದನ್ನು ನೋಡ್ಬೋದು. ಕಲ್ಪನೆ ಅನ್ನೋದು ಒಂದು ಮಾನಸಿಕವಾದಂತಹ ಈ ಪೂರ್ವಾಭ್ಯಾಸ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ಕಲ್ಪನೆಯು ಗುರಿಯ ಕಡೆಗಿನ ನಮ್ಮ ಗಮನವನ್ನು ಒಂದು ಸ್ಪಷ್ಟತೆಯನ್ನು ಮೂಡಿಸುತ್ತೆ. ಉದಾಹರಣೆಗೆ ನೀವೊಬ್ಬ ಕ್ರೀಡಾಪಟು ಆಗಿದ್ದರೆ ನೀವು ನಿಮ್ಮ ಗೆಲುವನ್ನು ಸ್ಪರ್ಧೆಗೆ ಮೊದಲೇ ಕಲ್ಪಿಸಿಕೊಳ್ಬೇಕಾಗತ್ತೆ. ನೀವೊಬ್ಬ ಯಶಸ್ವಿ ಭಾಷಣಕಾರ ಆಗಿದ್ದರೆ ಭಾಷಣಕ್ಕೆ ಮೊದಲೇ ನಿಮ್ಮ ಭಾಷಣ ಮತ್ತು ಅದು ಕೇಳುಗರ ಮೇಲೆ ಮಾಡುವಂತಹ ಪರಿಣಾಮವನ್ನು ಕಲ್ಪಿಸಿಕೊಳ್ಬೇಕಾಗತ್ತೆ. ಹಾಗೆಯೇ ಒಬ್ಬ ಯಶಸ್ವಿ ಚಲನಚಿತ್ರ ನಿರ್ದೇಶಕ ತಮ್ಮ ಸಿನಿಮಾವನ್ನು ಚಿತ್ರೀಕರಣ ಮಾಡೋ ಮೊದಲೇ ಸಂಪೂರ್ಣ ಸಿನಿಮಾವನ್ನು ಕಲ್ಪಿಸಿಕೊಂಡಿರ್ತಾನೆ. ಮಾತ್ರ ಅಲ್ಲ, ಆ ಸಿನಿಮಾ ಬಿಡುಗಡೆಗೊಂಡು ಸೂಪರ್ ಹಿಟ್ ಆಗೋದನ್ನು ಕೂಡ ಮೊದಲೇ ಕಲ್ಪಿಸಿಕೊಂಡಿರ್ತಾನೆ. ಆದ್ದರಿಂದಲೇ ಒಬ್ಬ ಯಶಸ್ವಿ ನಿರ್ದೇಶಕ ಅತ್ಯಂತ ಒಂದು ಕಲ್ಪನಾಶೀಲವಾದಂತಹ ಮನಸ್ಸನ್ನು ಹೊಂದಿರ್ತಾನೆ. ಒಬ್ಬ ವಿದ್ಯಾರ್ಥಿ ತಾನು ಬರೆಯಬೇಕಾಗಿರುವಂತಹ ಪರೀಕ್ಷೆ ಅತ್ಯಂತ ಸರಳ ಹಾಗೂ ಸುಲಭವಾದ ಪ್ರಶ್ನೆಗಳಿದ್ದು ಆರಾಮವಾಗಿ ಬರಿತಾ ಇರೋ ಥರ ಕಲ್ಪಿಸ್ಕೊಳ್ಬೇಕಾಗತ್ತೆ. ಇದೊಂದು ಮಾನಸಿಕವಾದಂತಹ ಎಕ್ಸರ್ಸೈಸ್. ಈ ವ್ಯಾಯಾಮದಿಂದ ಹೀಗಿನ ಕಲ್ಪನೆಯು ಅವರ ಗುರಿಯ ಕಡೆಗಿನ ಬದ್ಧತೆಯನ್ನು ಮತ್ತು ಗಮನವನ್ನು ಹಾಗೂ ಕಾರ್ಯಕ್ಷಮತೆಯನ್ನು ಸುಧಾರಣೆ ಮಾಡುತ್ತಾ ಹೋಗುತ್ತೆ. ಇವೆಲ್ಲ ವೈಜ್ಞಾನಿಕವಾಗಿ ನೋಡಿದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಹಿಪ್ನಾಟಿಸಮ್, ಧ್ಯಾನ, ಹೀಲಿಂಗ್ ಮೊದಲಾದ ವಿವಿಧ ತಂತ್ರಗಳನ್ನು ಬಳಸಿಕೊಂಡು ನಮ್ಮ ಸುಪ್ತ ಮನಸ್ಸಿನ ಸ್ಥಿತಿಗೆ ಹೋದಾಗ ನಮ್ಮ ಮಿದುಳಿಗೆ ನಿಜವಾದದ್ದು ಹಾಗೂ ಕಲ್ಪಿತವಾದ ಘಟನೆಗಳ ನಡುವಿನ ವ್ಯತ್ಯಾಸವನ್ನು ಗುರ್ತು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಮತ್ತು ಪದೇ ಪದೇ ಕಲ್ಪನೆ ಮಾಡ್ಕೊಳ್ತಾ ಇದ್ದರೆ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಎಚ್ಚರದ ಮನಸ್ಸಿಂದ ಆ ಕಲ್ಪನೆಯು ನಮ್ಮ ಸುಪ್ತ ಮನಸ್ಸಿನ ಆಳವನ್ನು ತಲುಪೋದ್ರಿಂದ ಅದನ್ನು ಸಹ ನಮ್ಮ ಮನಸ್ಸು ನಿಜ ಅಂತ ನಂಬೋದಕ್ಕೆ ಶುರು ಮಾಡುತ್ತೆ. ಒಂದು ಸಾರಿ ಸುಪ್ತ ಮನಸ್ಸು ಯಾವುದನ್ನಾದರೂ ನಿಜ ಅಂತ ನಂಬಿಟ್ರೆ ಅದನ್ನು ಸಾಕಾರಗೊಳಿಸುತ್ತೆ. ಈ ತಂತ್ರವನ್ನು ಉಪಯೋಗಿಸ್ಕೊಂಡು ಯಾರು ಬೇಕಾದರೂ ತಮ್ಮ ಚಟಗಳನ್ನ ಬಿಡ್ಬೋದು, ದುಃಖಗಳನ್ನ ಕಮ್ಮಿ ಮಾಡ್ಕೋಬೋದು, ದೈಹಿಕವಾದ ಅನಾರೋಗ್ಯವನ್ನು ಸಹ ದೂರ ಮಾಡ್ಕೋಬೋದು, ತಮ್ಮ ಮಾನಸಿಕ ಹಾಗೂ ಭಾವನಾತ್ಮಕ ಸಂಕೋಲೆಗಳಿಂದ ಬಿಡಿಸ್ಕೋಬೋದು. ಆ ಮೂಲಕ ತಮ್ಮ ನಕಾರಾತ್ಮಕತೆಯನ್ನು ನಿವಾರಿಸ್ಕೋಬೋದು. ಅಷ್ಟಲ್ಲದೆ ಆಲ್ಬರ್ಟ್ ಐನ್ಸ್ಟೀನ್ ಅಂತ ವಿಜ್ಞಾನಿ ಜ್ಞಾನಕ್ಕಿಂತ ಕಲ್ಪನೆ ಬಹಳ ಮುಖ್ಯ ಅಂತ ಹೇಳಿದ್ದಾನೆ. ಒಂದು ವಸ್ತು ವಿಷಯ ಏನಿದೆಯೋ ಅದನ್ನು ಹಾಗೇ ಗ್ರಹಿಸೋದು ಜ್ಞಾನ. ಆದರೆ ಆ ಘಟನೆ ಅಥವಾ ವಸ್ತು ಹೇಗಿರಬೇಕು, ಹೇಗಿರಬಾರ್ದು, ಅಥವಾ ಆ ಘಟನೆ ಏನಾಗುವಂತಹ ಸಾಧ್ಯತೆ ಇದೆ ಅಂತ ತೋರಿಸೋದು ನಮ್ಮ ಇಮ್ಯಾಜಿನೇಷನ್. ಅಂತಹ ಕಲ್ಪನೆ ಇದ್ದರೆ ಮಾತ್ರ ಘಟನೆಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ಬದಲು ಮಾಡ್ಕೋಬೋದು. ಬಹಳ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಸಹ ನೀಡಬೇಕು. ಅದೇನೆಂದರೆ, ಕಲ್ಪನೆ ಮಾಡಿಕೊಳ್ಳೋದು ಅಂದರೆ ಅಸಾಧ್ಯವಾದ ಹಗಲುಗನಸುಗಳನ್ನು ಕಾಣಿಸ್ತಾ ವಾಸ್ತವದಿಂದ ಪಲಾಯನ ಮಾಡೋದು ಅಲ್ಲ. ನಿಸರ್ಗದ ನಿಯಮಕ್ಕೆ, ಸಮಾಜದ ನಿಯಮಕ್ಕೆ ವಿರುದ್ಧವಾದುದನ್ನು ಮನಸ್ಸು ಒಳಗಡೆ ಬಯಸೋದಲ್ಲ. ಉದಾಹರಣೆಗೆ, ಕನಿಷ್ಠ ಪಕ್ಷ ಒಂದು ಲಾಟ್ರಿ ಟಿಕೆಟನ್ನು ತಗೊಳ್ಳದೇ ಇರುವಂತಹ ವ್ಯಕ್ತಿ ತನಗೆ ಲಾಟ್ರಿಯಲ್ಲಿ ಒಂದು 100 ಕೋಟಿ ದುಡ್ಡು ಬಂದಿರೋ ಥರ ಕಲ್ಪನೆ ಮಾಡ್ಕೊಳ್ಳೋದು, ಅಥವಾ ಒಂದು 40-50 ವರ್ಷ ಆಗಿರೋ ವ್ಯಕ್ತಿ ತಾನೊಬ್ಬ IAS ಅಧಿಕಾರಿ ಆಗ್ತೀನಿ, IAS
ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀನಿ ಅಂತ ಕನಸು ಕಾಣೋದು ತಿರುಕನ ಕನಸಾಗುತ್ತೆ. ಯಾಕಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕಂದ್ರೆ ಅದರದ್ದೇ ಆದಂತಹ ವಯೋ ನಿರ್ಬಂಧಗಳು ಕೂಡ ಇರುತ್ತೆ. ಆದ್ದರಿಂದ ನಮ್ಮ ಇಮ್ಯಾಜಿನೇಷನ್ ನಮ್ಮ ಮಿತಿಯಲ್ಲಿರಬೇಕಾಗತ್ತೆ. ಅದನ್ನು ನಮ್ಮ ಸುಪ್ತ ಮನಸ್ಸು ನಂಬೋ ಥರ ಇರಬೇಕು ಮತ್ತು ಸಾಧಿಸುವಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಮತ್ತು ಕಲ್ಪನೆಯನ್ನು ಒಂದು ಶಕ್ತಿಯನ್ನಾಗಿ ಉಪಯೋಗಿಸ್ಕೊಳ್ಳೋದು ಹೇಗೆ ಎನ್ನುವ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ವಿವರವಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಈಗ ವಿಷಯಕ್ಕೆ ಬರೋದಾದರೆ, ನಿಮಗೆ ಯಶಸ್ಸು, ಆರೋಗ್ಯ, ಶಾಂತಿ ಅಥವಾ ಸಮೃದ್ಧಿ, ವಿದ್ಯೆ, ಉದ್ಯೋಗ, ಸಂಗಾತಿ, ಪ್ರೀತಿ ಏನೇನು ಬೇಕೋ ಅದನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನೀವು ಊಹಿಸಿಕೊಂಡಾಗ ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಆ ಕಲ್ಪನೆಯ ಜೊತೆಗೆ ಜೋಡಿಸ್ತೀರಿ. ಆಗ ನಿಮ್ಮ ಒಳಮನಸ್ಸು ಅದನ್ನು ಸ್ವೀಕಾರ ಮಾಡುತ್ತೆ ಮತ್ತು ಅದನ್ನು ವಾಸ್ತವಕ್ಕೆ ತರೋದಕ್ಕೆ ಮೌನವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂದರೆ ನಾನಿವತ್ತು ನಿಮಗೆ ಈ ಕಲ್ಪನೆಯನ್ನು ರೇಖೆಯೊಂದಿಗೆ ಜೋಡಿಸ್ಕೊಂಡು ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ, ಬದಲಾಗಿ ರೇಖಿ ಪದ್ಧತಿಯ ಜೊತೆಗೆ ಸೇರಿ ಹೋಗಿರುವಂತಹ ಈ ಕಲ್ಪಿಸಿಕೊಳ್ಳುವ ತಂತ್ರವನ್ನು ಮರೆಯದೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೌದು, ರೇಖಿಗೂ ಕಲ್ಪನೆಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ರೇಖಿ ಅಭ್ಯಾಸದಲ್ಲಿ ಕಲ್ಪನಾ ಶಕ್ತಿಯನ್ನು ಬಳಸೋದ್ರಿಂದ ಹೀಲಿಂಗ್ ಪ್ರಮಾಣವನ್ನು ಹೆಚ್ಚು ಮಾಡ್ಕೋಬೋದು. ಯಾಕಂದರೆ ಕಲ್ಪನೆಯು ಶಕ್ತಿಯ ಹರಿವನ್ನು ಒಂದು ಬಲಪಡಿಸುತ್ತೆ ಮತ್ತು ಅಂತಃಪ್ರಜ್ಞೆಯನ್ನು ಹೆಚ್ಚು ಮಾಡುತ್ತೆ. ರೇಖಿ ಶಕ್ತಿಯು ನಿಮ್ಮ ಹೀಲಿಂಗ್ನ ಉದ್ದೇಶದಿಂದ, ಅಂದರೆ ನೀವು ಯಾವ ಉದ್ದೇಶವನ್ನು ಹೊಂದಿರ್ತೀರಿ ಆ ಉದ್ದೇಶದಿಂದ ಒಂದು ಮಾರ್ಗದರ್ಶನವನ್ನು ಪಡೆಯುತ್ತೆ. ಅಂದರೆ ಯಾವಾಗಲೇ ಆಗಲಿ ರೇಖಿ ಅಭ್ಯಾಸ ಮಾಡೋದಕ್ಕೆ ನಿಮಗೆ ಒಂದು ಉದ್ದೇಶ ಇರಬೇಕು. ಹಾಗೆಯೇ ಕಲ್ಪನೆಯು ಆ ಉದ್ದೇಶಕ್ಕೆ ಒಂದು ಆಕಾರ, ಬಣ್ಣ ಮತ್ತು ರೂಪವನ್ನು ನೀಡುತ್ತೆ. ಮೊದಲನೇದಾಗಿ ರೇಖಿ ಸಾಧಕರು ರೇಖಿ ಶಕ್ತಿಯನ್ನು ಬಿಳಿಯ ಅಥವಾ ಬಂಗಾರದ ಬಣ್ಣದ ಬೆಳಕಿನ ರೂಪದಲ್ಲಿ ಕಲ್ಪಿಸಿಕೊಳ್ಬೇಕಾಗತ್ತೆ. ಆ ಬೆಳಕಿನ ರೂಪದ ಶಕ್ತಿಯು ಸಾಧಕನ ಸಹಸ್ರಾರ ಚಕ್ರವನ್ನು ಪ್ರವೇಶ ಮಾಡೋದನ್ನು ಹಾಗೂ ಅದು ಆತನ ಮಣಿಪುರ ಚಕ್ರವನ್ನು ಪ್ರವೇಶಿಸಿ ಅಲ್ಲಿಂದ ರೇಖಿ ಶಕ್ತಿಯಾಗಿ ಮೇಲೆ ಬಂದು ಅನಾಹತ ಚಕ್ರವನ್ನು ಪ್ರವೇಶ ಮಾಡಿ ಅವನ ಎರಡೂ ಕೈಗಳ ಮೂಲಕ ಹೊರಗೆ ಹರಿಯುತ್ತಿರುವಂತಹ ಕಲ್ಪನೆಯನ್ನು ಮಾಡ್ಕೋಬೇಕಾಗತ್ತೆ. ಹೀಗೆ ನಿತ್ಯವೂ ಸಾಧನೆಯ ಸಮಯದಲ್ಲಿ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಕೆಲವೇ ದಿನಗಳಲ್ಲಿ ಇದು ಕಲ್ಪನೆಯಲ್ಲ, ಇದು ವಾಸ್ತವ ಎನ್ನುವಂತಹ ಅರಿವು ಒಬ್ಬ ಸಾಧಕನಿಗೆ ಆಗುತ್ತೆ. ಅದೇ ರೀತಿ 2ನೇ ಡಿಗ್ರಿಗಿಂತ ಹೆಚ್ಚಿನ ಹಂತದ ಸಾಧನೆ ಮಾಡ್ತಾ ಇರುವಂಥವರು ಚಿಹ್ನೆಗಳನ್ನು ತನ್ನ ಕೈ ಬೆರಳುಗಳಿಂದ ಬರೆಯುವಾಗ ಬೆರಳುಗಳಿಂದ ಬಂಗಾರ ವರ್ಣದ ಬೆಳಕು ಹೊರಸೂಸ್ತಾ ಇರೋ ಹಾಗೆ ಆ ಬೆಳಕಿನಿಂದ ಚಿಹ್ನೆಗಳನ್ನು ಬರಿತಾ ಇರೋ ಥರ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಇನ್ನು ಸ್ವಯಂ ಹೀಲಿಂಗ್ ಮಾಡ್ಕೊಳ್ಳುವಾಗ ಅಥವಾ ಬೇರೆಯವರಿಗೆ ಹೀಲಿಂಗ್ ಮಾಡುವಾಗ ಕೂಡ ಹೀಲಿಂಗ್ ಪಡಿತಾ ಇರುವಂತಹ ತಾವು ಹೀಲಿಂಗ್ ಪಡ್ಕೊಳ್ತಾ ಇರೋರು ನಾವು ಕಳಿಸ್ತಾ ಇರುವಂತಹ ರೇಖಿ ಶಕ್ತಿಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಇರೋ ಹಾಗೇನು ಆ ರೇಖಿ ಶಕ್ತಿಯಿಂದ ಗುಣಮುಖರಾಗ್ತಾ ಇರುವ ರೀತಿಯಲ್ಲಿ ಹಾಗೂ ಅತ್ಯಂತ ಸಂತೋಷಕರವಾಗಿ ಆರಾಮಕರವಾಗಿ ಇರುವ ರೀತಿಯಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಆ ಕಾಲ್ಪನಿಕ ಚಿತ್ರಕ್ಕೇ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಇನ್ನು ಕೆಲವು ಬಾರಿ ಮನೆ, ಕಟ್ಟಡ, ಮರ ಮೊದಲಾದಂತಹ ದೊಡ್ಡ ದೊಡ್ಡ ವಸ್ತುಗಳಿಗೆ ಹಾಗೆ ದೂರದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೀಲಿಂಗ್ ಮಾಡುವಾಗ ಅದರ ಚಿಕ್ಕದಾಗಿರುವಂತಹ, ಅಂದರೆ ನಮ್ಮ ಕೈಯ ಮಧ್ಯದಲ್ಲಿ ಇರುವ ರೀತಿಯಲ್ಲಿ ಆ ದೊಡ್ಡ ವಸ್ತು ಚಿಕ್ಕದಾಗಿ ನಮ್ಮ ಕೈಯ ಮಧ್ಯೆ ಇರೋ ರೀತಿಯಲ್ಲಿ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಭೂತ ಭವಿಷ್ಯದ ಘಟನೆಗಳಿಗೆ ಹೀಲಿಂಗ್ ಮಾಡುವಾಗಲೂ ಸಹ ಆ ಘಟನೆಗಳು ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತಾ ಇರೋ ರೀತಿಯಲ್ಲಿ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಹೀಲಿಂಗ್ ಹಾಗೆ ಮಾಡಿಕೊಂಡಾಗ ಹೀಲಿಂಗ್ ಅತ್ಯಂತ ಪರಿಣಾಮಕಾರಿಯಾಗಿ ಕೂಡ ಇರುತ್ತೆ. ಹಾಗೆಯೇ ರೇಖಿ ಅನ್ನೋದು ನಮ್ಮ ಚಕ್ರ ವ್ಯವಸ್ಥೆಗೆ ಸಂಬಂಧಿಸಿ ಇರುವಂತಹ ಆಗಿರೋದ್ರಿಂದ ಹೀಲಿಂಗ್ ಸಂದರ್ಭದಲ್ಲಿ ಪ್ರಸ್ತುತ ಚಕ್ರಗಳನ್ನು ಹೀಲ್ ಮಾಡುವಾಗ ಆ ಚಕ್ರಗಳು, ಅವುಗಳ ಬಣ್ಣಗಳು, ದಳಗಳು, ಬೀಜಾಕ್ಷರಗಳನ್ನು ಸಹ ಕಲ್ಪನೆ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ರೇಖಿ ಕೇವಲ ಕಲ್ಪನೆಯಿಂದ ಕೆಲಸ ಮಾಡುತ್ತಾ? ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇದ್ದರೆ ರೇಖಿ ಕೆಲಸ ಮಾಡೋದಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ನಿಮಗೆ ಉಂಟಾಗ್ಬೋದು.
ಇನ್ನು ಕೆಲವರಿಗೆ ನಾವು ಕೇವಲ ಕಲ್ಪನೆಯನ್ನು ಮಾತ್ರ ಮಾಡಿಕೊಂಡ್ರೆ ಸಾಕಲ್ವಾ, ಕಲ್ಪನೆಯ ಶಕ್ತಿಯಿಂದನೇ ಎಲ್ಲವೂ ಸರಿ ಹೋಗೋದಾದರೆ ನಾವು ಹೀಲಿಂಗನ್ನು ಸಹ ಯಾಕೆ ಮಾಡ್ಕೋಬೇಕು ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗ್ಬೋದು. ಆದರೆ ಮುಖ್ಯವಾದ ವಿಷಯ ಏನಂದರೆ, ರೇಖಿ ಸಾಧನೆಯ ಸಂದರ್ಭದಲ್ಲಿ ಹೀಲಿಂಗಿಗೆ ಕಲ್ಪನೆಯು ಪೂರಕವಾಗಿ ಕೆಲಸ ಮಾಡುತ್ತೆ. ರೇಖಿ ಹೀಲಿಂಗ್ನಲ್ಲಿ ಕಲ್ಪನೆಯು ರೇಖಿ ಶಕ್ತಿಯ ಮಾರ್ಗದರ್ಶನಕ್ಕಾಗಿ, ಅಂದರೆ ನಾವು ಮಾಡುವ ಹೀಲಿಂಗ್ ಯಾವ ಉದ್ದೇಶಕ್ಕೆ ಅನ್ನುವಂತಹ ನಿರ್ದೇಶನಕ್ಕೆ ಉಪಯೋಗ ಆಗುತ್ತೆ ಹೊರತು ಕೇವಲ ಕಲ್ಪನೆಯಿಂದ ಹೀಲ್ ಆಗೋದಿಲ್ಲ. ಕಲ್ಪನೆ ಇದ್ದಾಗ ನಮ್ಮ ಉದ್ದೇಶ ಸ್ಪಷ್ಟವಾಗಿರುತ್ತೆ ಮತ್ತು ನಿಖರವಾಗಿರೋದ್ರಿಂದ ಹೀಲಿಂಗ್ ತುಂಬ ಚೆನ್ನಾಗಾಗುತ್ತೆ. ಒಂದು ವೇಳೆ ಯಾರೋ ಒಬ್ಬರಿಗೆ ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲಪ್ಪ ಅಂದಾಗ ಕೇವಲ ಅವರಿಗೆ ಬೇಕಾದದ್ದನ್ನು ಮನಸ್ಸಿನಲ್ಲಿ ಅಂದುಕೊಂಡ್ರೂ, ಅವರ ಉದ್ದೇಶವನ್ನು ಕೇವಲ ಬಾಯಿಯಲ್ಲಿ ಹೇಳ್ಕೊಂಡ್ರೂ ಸಹ ರೇಖಿ ಹೀಲಿಂಗ್ ಕೆಲಸ ಮಾಡುತ್ತೆ. ಯಾಕಂದರೆ ರೇಖಿಗೆ ಸ್ವಯಂ ಅರಿವು ಕೂಡ ಇದೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು. ಇವತ್ತು ಇಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಈ ವಿಡಿಯೋದಿಂದ ನಿಮಗೆ ಕಲ್ಪನೆ ಅಂದರೆ ಇಮ್ಯಾಜಿನೇಷನ್ ಅಂದ್ರೇನು, ಕಲ್ಪನೆಯಿಂದ ನಮ್ಮ ಮನಸ್ಸು, ದೇಹ, ಆತ್ಮದಲ್ಲಿ ಹೇಗೆ ಬದಲಾವಣೆಗಳನ್ನು ಮಾಡ್ಕೋಬೋದು, ಹಾಗೆಯೇ ರೇಖಿಯಲ್ಲಿ ಕಲ್ಪನೆಯ ಮಹತ್ವ ಏನು, ಕಲ್ಪನೆಯೇ ಮಾಡ್ಕೊಳ್ದಿದ್ರೆ ರೇಖಿ ಕೆಲಸ ಮಾಡೋದಿಲ್ವಾ ಅನ್ನುವಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂತಹ ಮತ್ತಷ್ಟು ದಿವ್ಯ ಜ್ಞಾನಕ್ಕಾಗಿ ನಮ್ಮ ಡಿವೈನ್ ರೇಖಿ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರ ಜೊತೆಗೆ ಇದನ್ನು ಶೇರ್ ಮಾಡಿ. ಬಹಳ ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಆದರೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಹಾಗೆ ಮಾಡಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ಸ್ ಬರೋದಿಲ್ಲ, ಆಗ ನಿಮಗೆ ನಮ್ಮ ವಿಡಿಯೋಗಳು ತುಂಬ ತಡವಾಗಿ ಸಿಗುತ್ತೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಜೊತೆಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರ್ ಇಲ್ಲದಿದ್ದವರು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನಾನು ಖಂಡಿತ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ನಾನು ರವಿ, ರೇಖಿ ಮಾಸ್ಟರ್ಸ್, ನ್ಯೂಮರಾಲಜಿಸ್ಟ್, ಹಿಪ್ನಾಟಿಸ್ಟ್, ಪೆಂಡುಲಮ್ ಡೌಸರ್. ಧನ್ಯವಾದಗಳು. ಪ್ರೀತಿಯ ಬೆಳಕು ನಿಮ್ಮೊಂದಿಗೆ ಸದಾ ಇರಲಿ. ನಮಸ್ಕಾರ.